ನಮಸ್ಕಾರ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ಷಡ್ದೋಷ ಮಾಡೋಣ. ರೇಷನ್ ಅಕ್ಕಿ 1 ಗ್ಲಾಸ್ ತಗೊಳ್ಳಿ. 1 ಚಮಚ ಮೆಂತೆ, 2 ಸ್ಪೂನ್ ತೊಗರಿಬೇಳೆ, 2 ಸ್ಪೂನ್ ಕಡಲೆಬೇಳೆ, ಅರ್ಧ ಗ್ಲಾಸ್ ಉದ್ದಿನಬೇಳೆ. ಯಾವ ಗ್ಲಾಸ್ನಲ್ಲಿ ಅಕ್ಕಿ ತಗೊಂಡಿದ್ದೇವೆ ಅದೇ ಗ್ಲಾಸ್ನಲ್ಲಿ ಅರ್ಧ ಗ್ಲಾಸ್ ಉದ್ದಿನಬೇಳೆ ತಗೊಳ್ಳಿ. ಅಕ್ಕಿ ಸರಿಯಾಗಿ ತೊಳೆದಿಡಿ. ಒಂದು 6-7 ಗಂಟೆ ನೆನೆಯಿಡಬಹುದು. ನೆಂದಿದೆ. ಇವಾಗ ಮಿಕ್ಸಿಗೆ ಹಾಕೋಣ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮಿಕ್ಸಿಗೆ ಹಾಕಿ ಉದ್ದಿನಬೇಳೆ, ಮೆಂತೆ, ತೊಗರಿಬೇಳೆ, ಕಡಲೆಬೇಳೆ ಅಷ್ಟು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿ ರುಬ್ಬಿದ ನಂತರ ಇದನ್ನು ಇನ್ನೊಂದು ಪಾತ್ರೆಗೆ ತೆಗೆದಿಡಿ. ಇವಾಗ ಅಕ್ಕಿ ರುಬ್ಬೋಣ. ಅಕ್ಕಿ ರುಬ್ಬಿದ ನಂತರ ಇದನ್ನು ಹಾಕೋಣ. ಸರಿಯಾಗಿ ಕಲಸಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸ್ವಲ್ಪ ಕುಕ್ಕಿಂಗ್ ಸೋಡಾ ಹಾಕಿ ಮಿಕ್ಸ್ ಮಾಡಿ ಸರಿಯಾಗಿ. ಇದನ್ನು ರಾತ್ರಿ ಪೂರ ನೆನೆಯಿಡಿ. ನೋಡಿ ಸರಿಯಾಗಿ ಉಬ್ಬಿದೆ. ಸರಿಯಾಗಿ ಕಲಸಿ. ಸರಿಯಾಗಿ ಕಲಸಿದ ನಂತರ ಇದನ್ನು ಹೆಂಚು ಕೈದ ನಂತರ ಹಾಕಬೇಕು. ಷಡ್ದೋಷ ತುಂಬ ಚೆನ್ನಾಗಿ ಆಗುತ್ತದೆ. ಇವಾಗ ಹಾಕೋಣ. ಹೆಂಚು ಕೈದಿದೆ. ದೋಷ ಹೆಂಚು ಹಾಕೋಣ. 2 ಸ್ಪೂನ್ ಹಾಕಿ 2 ಬೇಳೆ ಚಮಚದಿಂದ 2 ಚಮಚ ಹಾಕಿ, ಯಾಕಂದರೆ ಸ್ವಲ್ಪ ದಪ್ಪ ಆಗಬೇಕಲ್ಲ ಅದಕ್ಕೆ. ಆಗಿದೆ ನೋಡಿ. ದೋಷ ಹೇಗೆ ಹಾಕ್ತಾ ಇದೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ, ತುಪ್ಪ ಇಲ್ಲಂದರೆ ಎಣ್ಣೆನೂ ಹಾಕೋಬಹುದು. ಬೆಣ್ಣೆನೂ ಹಾಕೋಬಹುದು. ತುಂಬ ಚೆನ್ನಾಗಾಗುತ್ತದೆ. ತುಂಬ ಸಾಫ್ಟಾಗಿ ಆಗ್ತಾ ಇದೆ. ಇದನ್ನು ಬೆಂದ ನಂತರ ತಿರುವಿ ಹಾಕಿ ಈ ಕಡೆ. ಹೈ ಫ್ಲೇಮ್ನಲ್ಲಿ ಇಡಿ ಗ್ಯಾಸು. ನೋಡಿ ಆಗ್ತಾ ಇದೆ. ಆಗಿದೆ. ಇವಾಗ ತೆಗೆದು ಹಾಕೋಣ ಪಾತ್ರೆಗೆ. ಇನ್ನೊಂದು ದೋಷ ಹಾಕೋಣ. ಇನ್ನೊಂದು ಸ್ಪೂನ್ ಹಾಕಿ ಇದರ ಮೇಲೆ ಈರುಳ್ಳಿನೂ ಹಾಕೋಬಹುದು. ಈರುಳ್ಳಿ, ಮೆಣಸಿನಕಾಯಿ. ಆಗಿದೆ. ಸ್ವಲ್ಪ ತುಪ್ಪ ಹಾಕೋಣ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.
ತಿರುವಿ ಹಾಕಿ. ಇವಾಗ ಆಗಿದೆ ನೋಡಿ ಹೇಗೆ ಹೊಗೆ ಬರುತ್ತಾ ಇದೆ. ಗ್ಯಾಸ್ ಫ್ಲೇಮ್ ಜಾಸ್ತಿ ಇಟ್ಟಿದೆ. ನೋಡಿ ಬೆಂದಿದೆ, ತೆಗೆದಿಡಿ. ಚಟ್ನಿ ಜೊತೆ ಸಾರು ಜೊತೆ ಊಟ ಮಾಡಬಹುದು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.